Okay, my dear students. ಸರ್ ಕ್ಲಿಯರ್ ಕೇಳಿಸ್ತಿದೆ Today ಸರ್. ಕೇಳಿಸ್ತಾ ಇಲ್ಲ ಇವಾಗ ಕೇಳಿಸ್ತಾ ಇದೆ? ಸ್ಲೋ ಆಯ್ತು ಸರ್, ಅವಾಗ್ಲೇ ಚೆನ್ನಾಗಿ ಕೇಳಿಸ್ತಿತ್ತು ಸರ್. ಈಗ ಇಲ್ಲ ಸರ್. ಏನೇ ಕೇಳಿಸ್ತಾ ಇಲ್ಲ? ಕೇಳಿಸ್ತಿದೆ ಸರ್, ಬಟ್ ಸ್ಲೋ ಆಗಿ ಕೇಳಿಸ್ತಿದೆ. ಇರ್ಲಿ ಅದ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಸಮಸ್ಯೆ ಇಲ್ಲ. ಓಕೆ, ಅದು ಸ್ವಲ್ಪ ಕೇಳಿಸುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಇಟ್ ವಿಲ್ ಟೇಕ್ ಫ್ಯೂ ಮೂಮೆಂಟ್ಸ್. ಓಕೆ ಸರ್. ಓಕೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಇಂದಿನ ಅವಧಿಯಲ್ಲಿ ನಾವು ಈ ಫಿಸಿಕ್ಸ್ ಪೆಡಗಾಗಿ ಅಂದ್ರೆ ಫಿಸಿಕ್ಸ್ ಬೋಧನಾ ಶಾಸ್ತ್ರ ಇದಕ್ಕೆ ಸಂಬಂಧಿಸಿದಂತೆ ಕಳೆದ ವಾರ ನಾವು ಸಿಲೆಬಸ್ ಇದ್ರ ಬಗ್ಗೆ ನೋಡಿದೀವಿ. ಯಾವ್ಯಾವ ಸಿಲೆಬಸ್ಗಳಿದೆ, ಮುಖ್ಯವಾಗಿ 3 ಯೂನಿಟ್ಗಳು ಇದ್ದವು. ಆ 3 ಯೂನಿಟ್ ನಲ್ಲಿ ಮೊದಲನೇ ಯೂನಿಟ್ ಅನ್ನ ನಾನಿವತ್ತಿಗೆ ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತೀನಿ. ಓಕೆ, so now I am going for sharing this syllabus and the topics in relation to this one, as you know it. So this is our regular Google Classroom. So ಇದು ನಮ್ಮ ರೆಗ್ಯುಲರ್ ಗೂಗಲ್ ಕ್ಲಾಸ್ ರೂಮ್, ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಓಕೆ, ಸೊ ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಕ್ಲಾಸ್ ವರ್ಕಿಗೆ ಹೋಗೋಣ, ಏನೇನಿದೆ ಅಂತ ಹೇಳಿ. ಈ ಸಿಲೆಬಸ್ ನಲ್ಲಿ ನೀವು ಓಕೆ, ಇಲ್ಲಿ ಹೋಗ್ತೀನಿ ನಾನು. ಡಾಕ್ಯುಮೆಂಟೇಶನ್ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ. ಸಿಲೆಬಸ್ ನಲ್ಲಿ 3 ಯೂನಿಟ್ಗಳು. ಮೊದಲನೇ ಯೂನಿಟ್ ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ಘಟಕ 1, ರಚನಾವಾದ. ಇದಕ್ಕೆ ಸಂಬಂಧಿಸಿದಂತೆ ಕನ್ಸ್ಟ್ರಕ್ಟಿವಿಸಮ್, ಮೀನಿಂಗ್, ಡೆಫಿನಿಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್ ಅಂಡ್ ಇಂಪಾರ್ಟೆನ್ಸ್. ಸೊ ಇಟ್ ಈಸ್ ಗಿವನ್ ಇನ್ ದಿ ಅಂಡರ್ ದ್ಯಾಟ್ ಆಫ್ ದಿ 1.1. 1.1 ಇದರ ಅಡಿಯಲ್ಲಿ ರಚನಾವಾದ, ಅದರ ಅರ್ಥ, ವ್ಯಾಖ್ಯೆಗಳು, ಲಕ್ಷಣಗಳು ಅಥವಾ ಗುಣಲಕ್ಷಣಗಳು, ಸ್ವಭಾವ ಮತ್ತು ಅದರ ಮಹತ್ವ. Under the 1.2 you are going to studying 5E model lesson and its steps. 1.2 ಅಡಿಯಲ್ಲಿ 5E ಈ ಮಾದರಿ ಪಾಠ ಯೋಜನೆ ಮತ್ತು ಹಂತಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. Under 1.3 preparation of lesson plan based on 5E. 1.3E ಅಂಶದ ಅಡಿಯಲ್ಲಿ 5E ಆಧಾರವಾಗಿಟ್ಟುಕೊಂಡು ಪಾಠ ಯೋಜನೆಯ ತಯಾರಿಕೆಯನ್ನ ನೀವು ಅರ್ಥ ಮಾಡ್ಕೋತೀರಿ. ಅಂಡರ್ 1.4 ಮಾಡಲ್ಸ್ ಆಫ್ ಟೀಚಿಂಗ್, ಬೋಧನಾ ಮಾದರಿಗಳು, ಅದರ ಅರ್ಥ, ಮೀನಿಂಗ್, ಕಾನ್ಸೆಪ್ಟ್, ಅದರ ಪರಿಕಲ್ಪನೆ, ಕಾಂಪೋನೆಂಟ್ಸ್ ಅಂಡ್ ಇಂಪಾರ್ಟೆನ್ಸ್, ಅದರ ಘಟಕಾಂಶಗಳು ಮತ್ತು ಮಹತ್ವ. ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್, CAM ಅಂತ ಕರಿತೀವಿ, ಪರಿಕಲ್ಪನಾ ಹೊಂದುವಿಕೆ ಮಾದರಿ. ಮತ್ತು ಕೊನೆಯದಾಗಿ ಈ ಒಂದು ಘಟಕದಲ್ಲಿ ಇನ್ಸ್ಟ್ರಕ್ಟಿವಿಸಮ್ ರಚನಾವಾದದಲ್ಲಿ ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಆಫ್ ಟೀಚಿಂಗ್, ITMT, ಅನುಗಮನ ಬೋಧನಾ ಮಾದರಿಯ ಯೋಚಿಸುವಿಕೆ, ಇದ್ರ ಬಗ್ಗೆ ನೀವು ಅಧ್ಯಯನವನ್ನ ಮಾಡ್ತೀರಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ವಾಟ್ ವಿ ಕಾಲ್ ಎಸ್ syllabus of unit number 1. Okay, let us move on first to understand about the definition of constructivism and meaning of constructivism. Okay, ಈ ಡೆಫಿನಿಷನ್ ಮತ್ತು ಮೀನಿಂಗ್ ಇದರ ಬಗ್ಗೆ ಏನು ಮಾಡೋಣ ಈ ಒಂದು ಮೊದಲನೇ ಪಾಠದಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಸಾಕಷ್ಟು ಮಟೀರಿಯಲ್ಸ್ ಗಳನ್ನ ಹಾಕಿದ್ದೀನಿ. ನನಗೆ ಈಗ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ತೀನಿ, ಉಳಿದದ್ದನ್ನ ನೀವೇನ್ ಮಾಡ್ಕೊಳ್ರಿ, ನಿಮ್ಮ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನಾ ಕೆಲವೊಂದು ಲಿಂಕ್ ಗಳನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಅದನ್ನ ಬಳಸ್ಕೋಬಹುದು. ಓಕೆ, ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಡೆಫಿನಿಷನ್ಸ್ ಅಂಡ್ ಮೀನಿಂಗ್. ಸೊ ವಾಟ್ ಈಸ್ ಮೀನ್ಡ್ ಬೈ ಕನ್ಸ್ಟ್ರಕ್ಟಿವಿಸಮ್? ಫಸ್ಟ್, it is a teaching philosophy based on the concept that learning is the result of mental construction. It is a teaching philosophy. Teaching philosophy ಅಂದ್ರೆ ನಾವು ಬೋಧನೆ ಯಾವ ರೀತಿ ಮಾಡಬೇಕು ಅನ್ನುವ ಒಂದು ತಾತ್ವಿಕತೆಯನ್ನ ಆಧಾರ ಆಗಿಟ್ಟುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆ ಹೇಳುತ್ತೆ ಅಂದ್ರೆ it is the result of mental construction. What is the result?
ಲರ್ನಿಂಗ್ ಈಸ್ ದಿ ರಿಸಲ್ಟ್ ಆಫ್ ಮೆಂಟಲ್ ಕನ್ಸ್ಟ್ರಕ್ಷನ್. ಕಲಿಕೆ ಎನ್ನುವುದು ಮಾನಸಿಕ ರಚನೆಯ ಒಂದು ಫಲಿತಾಂಶವಾಗಿದೆ. ಮನಸ್ಸಿನಲ್ಲಿ ನಡೆಯುವ ಪ್ರಕ್ರಿಯೆಗಳ ಒಂದು ಫಲಿತಾಂಶವಾಗಿದೆ. ಮನಸ್ಸಿನಲ್ಲಿ ನಡೆಯುವ ಮಾನಸಿಕ ಕ್ರಿಯಾತ್ಮಕ ಚಟುವಟಿಕೆಗಳ ಫಲಿತಾಂಶವಾಗಿದೆ. ಹೀಗಾಗಿ so therefore we have to give more opportunity for the mental exercises or exercises of the mind, through which learning will be occurred amongst the learner. ಈ ಲರ್ನರ್ಗಳಿಗೆ, ಕಲಿಕಾರ್ಥಿಗಳಿಗೆ ನಾವು ಮಾನಸಿಕ ಚಟುವಟಿಕೆಗಳ ಮೂಲಕವಾಗಿ ನಾವು ಪರಿಕಲ್ಪನೆ ಅಥವಾ ಮನಸ್ಸಿನಲ್ಲಿ ಅದರ ರಚನೆ ಮಾಡಬೇಕಾಗತ್ತೆ. Then move forward. Students construct their own understanding by reflecting on their personal experiences. Students construct their own understanding by reflecting on their personal experiences. ಈ ಪ್ರತಿಯೊಬ್ಬ ವ್ಯಕ್ತಿಗಳು ಏನು ಅನುಭವಗಳನ್ನ, ಕಲಿಕಾರ್ಥಿಗಳು ಏನು ಅನುಭವಗಳನ್ನು ಹೊಂದಿರುತ್ತಾರೆಯೋ ಆ ಅನುಭವಗಳಿಂದ ಬಿಂಬಿತವಾಗಿರ್ತಕ್ಕಂತಹ ಒಂದು ಅರ್ಥೈಸುವಿಕೆ ಏನಿರುತ್ತಲ್ಲ, ಅವರ ಒಂದು ಅರಿಯುವಿಕೆ, ಅಂಡರ್ಸ್ಟ್ಯಾಂಡ್, ಅವ್ರು ಏನು ಈ ಒಂದು ವ್ಯಕ್ತಿಗತವಾಗಿರ್ತಕ್ಕಂತಹ ತಮ್ಮದೇ ಅನುಭವಗಳ ಮೂಲಕವಾಗಿ ವಿದ್ಯಾರ್ಥಿಗಳ ಏನು ರಚನೆಯನ್ನು ಮಾಡ್ಕೊಂತಾರೆ, ಅದೇ ಏನಾಗಿದೆ ಕನ್ಸ್ಟ್ರಕ್ಟಿವಿಸಂ ನಾವು ಹೇಳ್ತೀವಿ. And by relating to new knowledge with what they already know, they are going to relating. This is most important aspect. What they are doing, they are going to relating what? ಅವರು ಏನನ್ನು ಸಂಬಂಧೀಕರಿಸ್ತಾರೆ? ನ್ಯೂ ನಾಲೆಜ್ with the already what they have the knowledge or existing knowledge in their mind. ಅಂದ್ರೆ ಹೊಸ ಜ್ಞಾನವನ್ನು ಈಗಾಗಲೇ ತಮ್ಮಲ್ಲಿರ್ತಕ್ಕಂತಹ ಗೊತ್ತಿರ್ತಕ್ಕಂತಹ ಜ್ಞಾನದೊಂದಿಗೆ ಸಂಬಂಧೀಕರಿಸ್ತಾರೆ ಅನ್ನತಕ್ಕಂಥದ್ದು. ಓಕೆ, ದೆನ್ ಈಚ್ ಸ್ಟೂಡೆಂಟ್ ಕ್ರಿಯೇಟ್ ಹಿಸ್ ಆರ್ ಹರ್ ಓನ್ ಸ್ಕೀಮಾಸ್. ಸ್ಕೀಮಾ ಅಂತಂದ್ರೆ ರಚನೆ, ಸ್ಕೀಮಾಗಳು ಅಂತ ಕರಿತೀವಿ. ಈಚ್ ಸ್ಟೂಡೆಂಟ್ ಕ್ರಿಯೇಟ್ಸ್ ಹಿಸ್ ಆರ್ ಹರ್ ಓನ್ ಸ್ಕೀಮ್. ಅದು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಏನ್ ಮಾಡಿರ್ತಾರೆ, ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಂರಚನೆಯನ್ನ ಹೊಂದಿರ್ತಾರೆ. ಸೊ ಈ ಉದಾಹರಣೆಗೆ ನೀವು ನೋಡಬಹುದು, ಕೆಲವು ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ, ಚಿಕ್ಕದಿದ್ದಾಗ ನರಿ ಮತ್ತು ಬೆಕ್ಕು ಇವೆರಡನ್ನೂ ಕೂಡ, ಅಥವಾ ನಾಯಿ ಮರಿ ಅಥವಾ ಬೆಕ್ಕು ಇವೆರಡನ್ನೂ ಕೂಡ ನೀವು ನೋಡಿದ್ರಪ್ಪ ಅಂದ್ರೆ ಎರಡು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ಕಾಣ್ತಾ ಇರ್ತವೆ. ಅದನ್ನು ಬೆಳೆದಿತ್ತು ಇದನ್ನು ಬೆಳೆದಿತ್ತು ಅಂತ ತೋರಿಸಿದ್ರಂದ್ರೆ ಏನಾಗ್ತಾ ಹೋಗ್ತೈತಿ, ಒಂದು ರಚನೆ ಒಂದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಸೊ ಯಾವಾಗ ಯಾವುದು ಅದು ತನ್ನ ಕೂಗ್ಲಿಕ್ಕೆ ಪ್ರಯತ್ನ ಮಾಡುತ್ತೋ, ಯಾವ್ದ ಧ್ವನಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೋ, ಅವಾಗ ಏನಾಗ್ತಾ ಹೋಗ್ತೈತಿ, ಇದು ಬೇರೆ ಇದು ಬೇರೆ, ಈ ಪ್ರಾಣಿ ಬೇರೆ ಆ ಪ್ರಾಣಿ ಬೇರೆ ಅನ್ನುವ ಒಂದು ಅರ್ಥ ಕೊಡ್ತೀವಿ. ಸೊ ಹೀಗಾಗಿ ಈ ಸ್ಕೀಮಾಗಳಂದ್ರ ಮಾನಸಿಕ ರಚನೆಗಳು ಅಂತ, ಮಾನಸಿಕ ರಚನೆಗಳು, ಮೆಂಟಲ್ ಮಾಡೆಲ್ಸ್. ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಮಾನಸಿಕ ರಚನೆಯನ್ನ ಹೊಂದುತ್ತಾರೆ. ಯಾವುದೇ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಇಟ್ ಮೇ ಬಿ ರಿಲೇಟೆಡ್ ಟು ದ ಎನಿ ಆಬ್ಜೆಕ್ಟ್, ಇಟ್ ಮೇ ಬಿ ರಿಲೇಟೆಡ್ ಟು ದ ಎನಿ ಫೆನಾಮಿನಾ, ಇಟ್ ಮೇ ಬಿ ರಿಲೇಟೆಡ್ ಟು ದಟ್ ಆಫ್ ದಿ ಎನಿ ಲಿವಿಂಗ್ ಬೀಯಿಂಗ್, ಆರ್ ಇಟ್ ಮೇ ಬಿ ರಿಲೇಟೆಡ್ ಟು ಎನಿ ಮೆಟೀರಿಯಲ್, ಆರ್ ಇಟ್ ಮೇ ಬಿ ರಿಲೇಟೆಡ್ ಟು ಎನಿ ನ್ಯಾಚುರಲ್ ಫೆನಾಮಿನಾ. ಓಕೆ, ಸೊ ಈ ರೀತಿಯಾಗಿ, so it is happens through that of the mental activity. That is why this is called as mental models. Schemas are the mental models. Schemas are the mental models to make sense of the world. How they are sensing the world? It is happened whatever through that of the mental exercises and through that of the mental processes that will sense. The world will be get sensed by the learner, that is students. ಕಲಿಕಾರ್ಥಿಗಳು ತಮ್ಮ ಮಾನಸಿಕ
ರಚನೆಗಳ ಮೂಲಕವಾಗಿ, ಪ್ರಕ್ರಿಯೆಗಳ ಮೂಲಕವಾಗಿ, ಮನಸ್ಸಿನಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಮೂಲಕವಾಗಿ ಈ ಪ್ರಪಂಚವನ್ನ ಗ್ರಹಿಸುವ ಒಂದು ಪ್ರಯತ್ನವನ್ನು ಏನ್ ಮಾಡ್ತಾರೆ, ಸಹಸಂಬಂಧೀಕರಿಸಿ, ಪೂರ್ವ ಜ್ಞಾನದೊಂದಿಗೆ ಸಹಸಂಬಂಧೀಕರಿಸಿ ಏನು ಪ್ರಯತ್ನ ಮಾಡ್ತಾರೆ, ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ರಚನಾವಾದದ ಅಂಶವಾಗಿದೆ. ಅಂಡ್ ಅಕಾಮಡೇಟ್ಸ್ ದಿ ನ್ಯೂ ನಾಲೆಡ್ಜ್ ಬೈ ಅಡ್ಜಸ್ಟಿಂಗ್ ದೆಮ್. ಅಕಾಮಡೇಟ್ಸ್ ದಿ ನ್ಯೂ ನಾಲೆಡ್ಜ್, ಹೊಸ ಜ್ಞಾನವನ್ನು ಅವ್ರು ಏನ್ ಮಾಡ್ತಾರೆ, ಹೊಂದಾಣಿಕೆಯ ಮೂಲಕವಾಗಿ ಅದನ್ನು ಬಳಸಿಕೊಳ್ತಾರೆ. ಹೊಂದಾಣಿಕೆ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ನಾ ಹೇಳಿದ್ದೇನೆ, ಈ ಎರಡು ನಾಯಿ ಮರಿನೂ ಒಂದೇ ತರ ಕಾಣುತ್ತೆ, ಅಥವಾ ಇದು ಬೆಕ್ಕಿನ ಮರಿನೂ ಒಂದೇ ತರ ಕಾಣುತ್ತೆ. ಹಾಗಾದ್ರೆ ಯಾವ್ದು ನಾಯಿ ಮರಿ ಅಂತ ನೀವು ಕೇಳ್ತೀರಪ್ಪ, ಯಾವಾಗ ಗೊತ್ತಾಗ್ತೈತೆ ಅದು? ಯಾವಾಗ್ಲೂ ಕೂಡ ಅದು ಅವ್ರ ಧ್ವನಿ ಗೊತ್ತಾದ್ಮೇಲೆ ಏನಾಗ್ತದೆ, ಅವ್ರು ಹೊಂದಾಣಿಕೆಯನ್ನ ಮಾಡ್ಕೋತಾರೆ. ಇನ್ ದಿಸ್ ವೇ ದೇ ಆರ್ ಗೋಯಿಂಗ್ ಟು adjusting whenever the sound produced by that kid, okay, kids of the dog or that kids of the cats, okay, so they will get, whenever they produce the sound, thereafter they are going to adjusting it. So this is called as accommodation. ಅಂದ್ರೆ ಏನಿದೆ ಇಲ್ಲಿ? ಅಕಾಮಡೇಷನ್ ಇದೆ, ಸ್ಕೀಮಾಗಳಿದಾವು, ಪ್ರೀವಿಯಸ್ ನಾಲೆಜ್ ಇದಾವು, ಅವು ವ್ಯಕ್ತಿಗತವಾಗಿದವು. ಸೊ ಹೀಗಾಗಿ ಪ್ರತಿಯೊಂದು ಕಾನ್ಸೆಪ್ಟು ಅಥವಾ ಪ್ರತಿಯೊಂದು ಯಾವುದೇ ವಸ್ತು ಅಥವಾ ಪ್ರಪಂಚದ ಸೆನ್ಸಿಸ್ ಗ್ರಹಿಸುವಿಕೆ ಆಯಾ ಮಾನಸಿಕ ಚಟುವಟಿಕೆಗಳ ಮಾದರಿಗಳಿಗುಣವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಒನ್ ಆಫ್ ಇಟ್ಸ್ ಮೇನ್ ಪ್ರಿನ್ಸಿಪಲ್ಸ್ ಇಸ್ that learning is search for meaning. Learning is search for learning. It means that you have to provide, or the teacher has to provide the scope for inventing something. You have to create the problematic situations or pose the question to the students in such a way that so they have to explore something out of whatever you have created the situation. ಇಲ್ಲಿ ಶಿಕ್ಷಕರು ಒಂದು ಅಂತಹ ಸನ್ನಿವೇಶವನ್ನ ತಯಾರು ಮಾಡಿ, ಆ ಸನ್ನಿವೇಶದಲ್ಲಿ ಸಮಸ್ಯಾತ್ಮಕವಾಗಿರ್ತಕ್ಕಂತಹ ಹಲವಾರು ಸಂಗತಿಗಳನ್ನ, ಪ್ರಶ್ನೆಗಳನ್ನ, ಜಿಜ್ಞಾಸೆಗಳನ್ನ ವಿದ್ಯಾರ್ಥಿಗಳ ಮುಂದೆ ಇಡಬೇಕಾಗ್ತೈತಿ. ಅಂದಾಗ ಮಾತ್ರ ಏನಂತ ಕರಿತೀವಿ ನಾವು? ಕಲಿಕೆ. ಶೋಧಿಸುವಿಕೆಯ ಮೂಲಕವಾಗಿ ಕಲಿಕೆ ಅಂತ ಹೇಳ್ತೀವಿ. ಲರ್ನಿಂಗ್ ಈಸ್ ಸರ್ಚ್ ಫಾರ್ ಮೀನಿಂಗ್. ಈ ಶೋಧಿಸುವಿಕೆಯಿಂದ ಒಂದು ಮೀನಿಂಗ್ ಬರುತ್ತೆ, ಅರ್ಥ ಬರುತ್ತೆ. ಸೊ ದೇರ್ ಫೋರ್ it is learning is search for meaning. Therefore, to be effective, teacher must help the students in discovering his or her own meaning. His or her own meaning. It means that you have to make up the mental decisive mind of the students to discover something out of whatever the ecosystem created by you, learning created by you. ಅವರಲ್ಲಿ ವಿದ್ಯಾರ್ಥಿ ಶೋಧನೆ ಮಾಡೋದನ್ನು ಕಲಿಸಬೇಕು, ಜೊತೆಗೆ ಶೋಧನೆಯ ಜೊತೆಗೆ ಏನ್ ಮಾಡ್ಬೇಕಾಗ್ತೈತೆ, ಅವನು ಒಂದು ಅರ್ಥವನ್ನು ತಾನೇ ಹೇಗೆ ಹೊಂದಬೇಕು ಅನ್ನೋದನ್ನು ಕೂಡ ಏನ್ ಮಾಡ್ಬೇಕಾಗ್ತೈತಿ, ನೀವು ವಿದ್ಯಾರ್ಥಿಗಳಿಗೆ ಕಲಿಸಿ ಕೊಡ್ಬೇಕಾಗ್ತೈತಿ, ಶಿಕ್ಷಕರ ಜೊತೆಗೆ ಕಲಿಸಿ ಕೊಡಬೇಕಾಗ್ತೈತಿ. ಇಲ್ಲಿನ ಕನ್ನಡದಲ್ಲಿ ನೀವು ನೋಡ್ಬೋದು, ಇದು ಟ್ರಾನ್ಸ್ಲೇಟ್ ಮಾಡಿದ್ದಿರುತ್ತೆ, ನಿಮ್ಗೆ ನಾನು ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಇದರ ಅರ್ಥಗಳನ್ನ ತದನಂತರದಲ್ಲಿ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಇಲ್ಲಿ ಕಲಿಕೆ ಅಥವಾ ಅರಿವು ಮಾನಸಿಕ ನಿರ್ಮಾಣದ ಪರಿಣಾಮವಾಗಿದೆ. ಮಾನಸಿಕ ನಿರ್ಮಾಣ ಅಂದ್ರೆ ಮಾನಸಿಕ ರಚನೆಯ ಪರಿಣಾಮ. ಸೊ ಎಂಬ ಪರಿಕಲ್ಪನೆಯ ಆಧಾರದ ಮೇಲೆ ಬೋಧನೆಯ ತತ್ವಶಾಸ್ತ್ರ ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ ಅನುಭವಗಳನ್ನು ಬಿಂಬಿಸುವುದು ಅಥವಾ ಪ್ರತಿಬಿಂಬಿಸುವುದರ ಮೂಲಕ ತಮ್ಮದೇ ಆದ ತಿಳುವಳಿಕೆಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಓಕೆ, ನಾನು ಈಗಲೇ ಹೇಳಿದೆ. ಮತ್ತೆ ಹೊಸ ಜ್ಞಾನವನ್ನು ಅವರು ಈಗಾಗಲೇ ತಿಳಿದಿರುವ ಸಂಗತಿಗಳೊಂದಿಗೆ ಸಂಯೋಜಿಸುವ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಪಂಚವನ್ನು ಅರ್ಥೈಸಿಕೊಳ್ಳಲು ತನ್ನದೇ ಆದ ಸ್ಕೀಮಾಗಳು ಅಥವಾ ಮಾನಸಿಕ ಮಾದರಿಗಳನ್ನು ರಚಿಸುತ್ತಾನೆ. ಹೌದಾ? ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಮಾನಸಿಕ ಮಾದರಿ ಬೇರೆ ಬೇರೆ ಆಗಿರಬಹುದು, ಒಂದೇ ಮಾದರಿ ಅಂತೇನೆ ಇರ್ತಕ್ಕಂಥದ್ದಲ್ಲ. ಈಗ ನಾವು ಉದಾಹರಣೆಗೆ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿದ್ವಪ್ಪ ಅಂದ್ರೆ ವಿದ್ಯಾರ್ಥಿಗಳಿಂದ ಹಲವಾರು ಉತ್ತರಗಳು ಕೆಲವು ಸಂದರ್ಭಗಳಲ್ಲಿ ಬರುತ್ತೆ. ಯಾಕೆ ಬರುತ್ತೆ? ಅವರವರ ಮಾನಸಿಕ ರಚನೆಗಳು ಏನಾಗ್ತಾ ಇರ್ತಾವು, ಬೇರೆ ಬೇರೆ ಆಗಿರ್ತವು. ಆದ್ರೆ ಸರಿಯಾದ ರೀತಿಯಾಗಿರ್ತಕ್ಕಂತಹ ಒಂದು ಚಟುವಟಿಕೆಯನ್ನ
ನೀವು ಒಂದು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮಕ್ಕಳಿಗೆ ತಿಳಿಸಿದಾಗ ಅವ್ರು ಏನಾಗ್ತಾರೆ, ಪ್ರತಿಯೊಬ್ಬರು ಹೊಂದಿಕೊಳ್ಳುತ್ತಾ they are going to adjusting gradually whatever you have put forth, what you have expected. In that way they will think across it, and then they will come in your main direction, in your own direction to reach the goal. ಸೊ ಹೀಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇಲ್ಲಿ ಹೊಂದಾಣಿಕೆ ಅನ್ನೋದು ಯಾವಾಗ್ಲೂ ಕೂಡ ಏನ್ ಬರ್ತೈತಿ, ಇಲ್ಲಿ ಕಂಡು ಬರ್ತೈತಿ ಅನ್ನತಕ್ಕಂಥದ್ದು. ತಮ್ಮದೇ ಆದ ತಿಳುವಳಿಕೆ ಮತ್ತು ಹೊಸ ಜ್ಞಾನವನ್ನು ಅವರು ಈಗಾಗಲೇ ತಿಳಿದಿರುವ ಸಂಗತಿಗಳೊಂದಿಗೆ ಸಂಯೋಜಿಸುವ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಪಂಚವನ್ನು ಅರ್ಥೈಸಿಕೊಳ್ಳಲು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಹೌ ದೇ ಆರ್ ಸೆನ್ಸಿಂಗ್ ಥ್ರೂ ದ್ಯಾಟ್ ಆಫ್ ದಿ ಸ್ಕೀಮಾ ಆರ್ ಮೆಂಟಲ್ ಮಾಡೆಲ್ಸ್. ಓಕೆ, ಸ್ಕೀಮಾಗಳ ಮೂಲಕ, ಮಾನಸಿಕ ಮಾದರಿಗಳ ಮೂಲಕ ರಚನೆ ಮಾಡಿಕೊಳ್ತಾರೆ ಮತ್ತು ಹೊಸ ಜ್ಞಾನವನ್ನು ಸರಿಹೊಂದಿಸುವ ಮೂಲಕ, ಅಂದ್ರೆ ಹೊಂದಾಣಿಕೆ ಮಾಡುವುದರ ಮೂಲಕ ಕಲಿತಾರೆ. ಓಕೆ, ಅದರ ಮುಖ್ಯ ತತ್ವವೆಂದರೆ ಕಲಿಕೆ ಎಂದರೆ ಅರ್ಥವನ್ನು ಹುಡುಕುವುದು, ಫೈಂಡಿಂಗ್ ಮೀನಿಂಗ್, ಎಕ್ಸ್ಪ್ಲೋರಿಂಗ್ ಮೀನಿಂಗ್, ಇನ್ವೆಸ್ಟಿಗೇಟಿಂಗ್ ಮೀನಿಂಗ್. ಸೊ ದಿಸ್ ಈಸ್ ದಿ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ್ಯಾಟ್ ಆಫ್ ದಿ ಕನ್ಸ್ಟ್ರಕ್ಟಿವಿಸಮ್. ಇದು ಪ್ರಮುಖವಾಗಿರ್ತಕ್ಕಂತಹ ರಚನಾವಾದದ ತತ್ವವಾಗಿದೆ. ಆದ್ದರಿಂದ ಪರಿಣಾಮಕಾರಿಯಾಗಿರಲು ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗೆ ತನ್ನದೇ ಆದ ಅರ್ಥವನ್ನು ಹುಡುಕಲು ಸಹಾಯ ಮಾಡಬೇಕು. The teacher has to help, support, okay, to find out, facilitate, to find out the meaning of related to that of the what he wanted to teach. ಓಕೆ, ಇಲ್ಲಿ ಸಾಕಷ್ಟು ಜನ ಬೋಧನೆ ಮತ್ತು ಕಲಿಕೆಗೆ ಒಂದು ಸಿದ್ಧಾಂತವಾಗಿ ರಚನಾತ್ಮಕತೆ ಸಾಲ್ ಮೆಕ್ಲಿಯೋಡ್ ಅವರಿಂದ 2019 ಪ್ರಕಟವಾಯಿತು ಅಂತ ಹೇಳ್ತೀವಿ. ರಚನಾತ್ಮಕತೆನು ಅಂತ ಕರಿತೀವಿ ಅಥವಾ ರಚನಾವಾದ ಅಂತಲೂ ಕರಿತೀವಿ. ರಚನಾತ್ಮಕತೆ ಎನ್ನುವುದು ಜನರ ಕಲಿಕೆಯ ಒಂದು ವಿಧಾನವಾಗಿದ್ದು. ಎಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಈಗ ಕಲ್ತಿದ್ದನ್ನು ಹೆಂಗಿದೆ ಅಂತ ಹೇಳೋದು ಸರಳ ಆಗ್ಬಿಡ್ತೈತಿ ಟೀಚರ್ಸ್ಗೆ. ಆದ್ರೆ ನೀವೇ ಅದರಲ್ಲಿ ತೊಡಗಿಸಿ ಹೇಗೆ ವಿದ್ಯಾರ್ಥಿಗಳನ್ನು ತೊಡಗಿಕೊಳ್ಳುವಂತೆ ಮಾಡಬೇಕು, ಆ ವಿಧಾನ ಯಾವುದು, ಅವರು ಹೇಗೆ ಮುಂದುವರಿಬೇಕು ಅನ್ನೋದನ್ನ ನೀವೇನ್ ಮಾಡಬೇಕಾಗ್ತೈತಿ, ಪ್ರಚೋದನೆಯ ಮೂಲಕ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಂತೆ ಮಾಡಿ ಅವರೇ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮಾನಸಿಕ ಚಟುವಟಿಕೆಗಳ ಮೂಲಕವಾಗಿ ಅನುಭವಗಳನ್ನು ಪಡೆದುಕೊಂಡು ಏನ್ ಮಾಡ್ಬೇಕಾಗ್ತೈತಿ, ತಮ್ಮ ರಚನೆಯನ್ನ ಹೊಂದಬೇಕಾಗ್ತೈತಿ. ಸೊ ದೇರ್ಫೋರ್ ರಚನಾವಾದ ಎನ್ನುವುದು ಜನರ ಕಲಿಕೆಯ ಒಂದು ವಿಧಾನ. ಇಟ್ ಈಸ್ ಎ ಪ್ರೊಸೆಸ್ ಆಫ್ ಲರ್ನಿಂಗ್ ಆಫ್ ಅನ್ ಇಂಡಿವಿಜುವಲ್. ಜನರು ತಮ್ಮದೇ ಆದ ಜ್ಞಾನವನ್ನು ಸಕ್ರಿಯವಾಗಿ ನಿರ್ಮಿಸಿಕೊಳ್ಳುತ್ತಾರೆ. ಥ್ರೂ ಆಕ್ಟಿವ್ ಪಾರ್ಟಿಸಿಪೇಷನ್ ದೇ ವಿಲ್ ಅಕ್ವೈರ್ ದೇರ್ ಓನ್ ನಾಲೆಡ್ಜ್. ಮತ್ತು ವಾಸ್ತವವನ್ನು ಕಲಿಯುವವರ ಅನುಭವಗಳಿಂದ ನಿರ್ಧರಿಸಲಾಗುತ್ತದೆ. The reality will be determined with the help of the learner's experiences. Okay, so that reality will be gained through this one. Okay, ಇದನ್ನು ಇಲಿಯಟ್ ಮತ್ತು ಅದರ್ಸ್ ಇವರು ಹೇಳಿದ್ದಾರೆ, 2000 ಹೇಳಿದ್ದಾರೆ. ಇನ್ನೊಬ್ಬರು ರಚನಾತ್ಮಕವಾದಿಗಳ ವಿಚಾರಗಳನ್ನು ವಿಸ್ತಾರವಾಗಿ ಹೇಳುವಾಗ ಅರೆಂಡ್ಸ್ 1998 ಇದನ್ನು ಅವ್ರು ನೀಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಚನಾತ್ಮಕತೆಯು ಅನುಭವದ ಮೂಲಕ ಕಲಿಯುವುದರಿಂದ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅನುಭವ ಇಲ್ಲದೆ ಇಲ್ಲಿ ಏನು ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಪ್ರೊವೈಡ್ ದ ಎಕ್ಸ್ಪೀರಿಯನ್ಸಸ್. ಹೌ ದ ಎಕ್ಸ್ಪೀರಿಯನ್ಸಸ್ ವಿಲ್ ಬಿ ಪ್ರೊವೈಡೆಡ್? ಬೈ ಕ್ರಿಯೇಟಿಂಗ್ ಸರ್ಟನ್ ಎಕೋಸಿಸ್ಟಮ್, ಲರ್ನಿಂಗ್ ಎಕೋಸಿಸ್ಟಮ್. ಕಲಿಕಾ ವಾತಾವರಣವನ್ನ ನೀವು ನಿರ್ಮಾಣ ಮಾಡಬೇಕಾಗ್ತದೆ. ಹೇಗೆ ನೀವು ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗ್ತೈತಿ? ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಸರ್ಟನ್ ಆಕ್ಟಿವಿಟೀಸ್. ನೀವು ಚಟುವಟಿಕೆಗಳನ್ನ ಕೊಡಬೇಕಾಗ್ತದೆ, ನೀವು ವಸ್ತುಗಳನ್ನ ನೀಡಬೇಕಾಗ್ತದೆ, ನೀವು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವರನ್ನು ಪ್ರಚೋದಿಸಬೇಕಾಗ್ತದೆ. ಸೊ ಯು ಹ್ಯಾವ್ ಟು ಮೇಕ್ ದ ಸ್ಟೂಡೆಂಟ್ ಟು ಫೈಂಡ್ ಔಟ್. ಯು ಹ್ಯಾವ್ ಟು ಆಸ್ಕ್ ದ ಸ್ಟೂಡೆಂಟ್ಸ್ ಟು ಫೈಂಡ್ ಔಟ್. You have to make the student by giving certain materials, whether it is practical work, other it is activity based work. So ಹೀಗಾಗಿ ಅವರು ತಮ್ಮ ಅನುಭವದ ಮೂಲಕ ಕಲಿತಾ ಹೋಗ್ತಾರೆ. By their own learning experiences they will construct the meaning of the particular concept or particular whatever thing you have given to them.
ಸೊ ಅರ್ಥದ ವೈಯಕ್ತಿಕ ನಿರ್ಮಾಣ ನಂಬುತ್ತದೆ ಮತ್ತು ಆ ಅರ್ಥವು ಮೊದಲಿನ ಜ್ಞಾನ ಮತ್ತು ಹೊಸ ಘಟನೆಗಳ ಪರಸ್ಪರ ಕ್ರಿಯೆಯಿಂದ ಪ್ರಭಾವಿತವಾಗಿರುತ್ತದೆ. The earlier knowledge, the existing knowledge, the prior knowledge, it is to be get connected and interacted, impacted each other. It all dependent on the previous knowledge. ಈ ಪ್ರಾಥಮಿಕ ಅನುಭವಗಳ ಮೂಲಕವಾಗಿ ನಮ್ಗೆ ಏನ್ ಮಾಡೋದಕ್ಕೆ ಸಾಧ್ಯ ಆಗ್ತೈತಿ, ಈ ಒಂದು ಜ್ಞಾನದ ಕನೆಕ್ಟಿವಿಟಿ ಸಂವಹನ ಉಂಟಾಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ಏನ್ ಹೇಳ್ತಾರೆ, ಲರ್ನಿಂಗ್. ಇಲ್ಲಿ ನೋಡಬಹುದು ನೀವು ಮೀನಿಂಗ್. ಲರ್ನಿಂಗ್ ಈಸ್ ಅನ್ ಆಕ್ಟಿವ್ ಪ್ರೊಸೆಸ್. ಓಕೆ, ಲರ್ನಿಂಗ್ ಈಸ್ ಅನ್ ಆಕ್ಟಿವ್ ಪ್ರೊಸೆಸ್. ಇಲ್ಲಿ ಪ್ರತಿಯೊಬ್ಬ ಲರ್ನರ್ಸ್ ಏನಿರ್ಬೇಕಾಗ್ತೈತಿ ಯಾವಾಗ್ಲೂ ಕೂಡ, they have to think, they have to participate, they have to involve in work physically as well as mentally. ಮೆಂಟಲಿ ಆಗಿನೂ ಇರಬೇಕು, ಮಾನಸಿಕವಾಗಿನೂ ಮತ್ತು ಫಿಸಿಕಲಿ ಆಗಿನೂ they have there should be a coordination between both these processes. The passive view of teaching views the learner as a empty vessel. ಸುಮ್ ಕುಂದ್ರೋದಂದ್ರೆ ಏನದು, ಒಂದು ತರ ಖಾಲಿ ಕೊಡ ಅಂತ ಅಂತೀವಲ್ಲ. ಖಾಲಿ ಕೊಡ ಸುಮ್ ಕುಂತಿರ್ತಾವ ನೋಡ ಅಂತಿರ್ತಾವಲ್ಲ, ಹೌದಾ? ಖಾಲಿ ಕಡ ಆಗ್ಬಾರ್ದು ಯಾವಾಗ್ಲೂ ಕೂಡ. ಅದಕ್ಕೆ ಏನಾಗ್ಬೇಕು, ಅದಕ್ಕೆ ಏನಾದ್ರೂ ತುಂಬ್ತಿರ್ಬೇಕು. ನಿಮ್ದು ತಲೆ ಅನ್ನೋದು ಏನಾಗಿರ್ಬೇಕಾಗ್ತೈತಿ, ಯುವರ್ ಶರ್ಟ್ ಶುಡ್ ನಾಟ್ ಬಿ an empty vessel. It should be always gradually filling with the information through that of the activities provided, and through that of the activity the student has to explore something, understand something and make the meaning. ಆ ಒಂದು ಖಾಲಿ ಕೊಡಕ್ಕೆ ಸಾಕಷ್ಟು ರೀತಿಯ ಚಟುವಟಿಕೆಗಳನ್ನ ಕೊಟ್ಟು ಅದು ಜ್ಞಾನವನ್ನು ಹೊಂದುವಂತೆ ಮಾಡ್ತಕ್ಕಂಥದ್ದು, ಶೋಧಿಸುವಂತೆ ಮಾಡ್ತಕ್ಕಂಥದ್ದು, ಅರ್ಥವನ್ನ ಹೊಂದುವಂತೆ ಮಾಡ್ತಕ್ಕಂಥದ್ದು. ಹೀಗಾಗಿ ಇಟ್ ಈಸ್ ನಾಟ್ ಅಟ್ ಆಲ್ ಎ ಪ್ಯಾಸಿವ್ ಪ್ರೊಸೆಸಸ್, ಇಟ್ ಈಸ್ ಅನ್ ಆಕ್ಟಿವ್ ಪ್ರೊಸೆಸಸ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಿಷ್ಕ್ರಿಯವಾಗಿರ್ಬಾರ್ದು ಯಾವಾಗ್ಲೂ ಕೂಡ. ಮಾಹಿತಿಯನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸುವುದು ಅದರ ತಿಳುವಳಿಕೆ ಸಾಧ್ಯವಿಲ್ಲ. ಕೆಲವು ಸಂದರ್ಭದಲ್ಲಿ ಬೈಹ್ಯಾಟ್ ಮಾಡಿ ಎಲ್ಲರೂ ಕೂಡ ಆನ್ಸರ್ಸ್ ಬರೀತಿರ್ತಾರೆ. ಯೂಶಲಿ ದಿಸ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದಟ್ ಆಫ್ ದಿ ಲೋವರ್ ಸೆಕ್ಷನ್ಸ್, ಹೌದಾ? ಈ ಕೆಳ ಹಂತದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಬೈಪಾಟ್ ಮಾಡಿ ಬೈಹ್ಯಾಟ್ ಮಾಡಿ ಅವರೆಲ್ಲ ಕಲಿತು ಮಾರ್ಕ್ಸ್ ತಗೊಂತಿರ್ತಾರೆ. ಬಟ್ ಅದರ ಅರ್ಥ ಕೇಳಿದ್ರೆ ಏನ್ ಹೇಳ್ತಿರೋದಲ್ಲ, ಅವರು ಪೂರ್ಣ ಪ್ರಮಾಣದಲ್ಲಿ ಹೇಳ್ತಿರೋದಿಲ್ಲ. ಬಿಕಾಸ್ ಅದೇನಾಗಿರ್ತೈತೆ, ಅದು ಪ್ಯಾಸಿವ್ ಲರ್ನಿಂಗ್, ಮೆಕ್ಯಾನಿಕಲ್ ಲರ್ನಿಂಗ್. That should not get happened here. The meaning learning should occur amongst the mind of the student through their mental exercises. And then all knowledge is socially constructed. This is most important. All knowledge. ಸೊ ಇಲ್ಲಿವರೆಗೂ ಒಂದು ತರ ಇದ್ರೆ ಇಲ್ಲೊಂದು ರೀತಿ ಬೇರೆನೆ ಇದೆ. ಆಲ್ ನಾಲೆಜ್ ಶುಡ್ ಬಿ ಸೋಷಿಯಲಿ ಕನ್ಸ್ಟ್ರಕ್ಟೆಡ್. ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಅಂದ್ರೆ ಸಾಮಾಜಿಕವಾಗಿ ರಚನೆಯಾಗಿರಬೇಕು. ಇಟ್ ಮೀನ್ಸ್ ದಟ್ there should be 2 or 3 or 4 students. They have to combine together, make their own group or a team, discuss themselves to arrive to a conclusion or the decision. ಇಲ್ಲಿ 2, 3 ಜನ 4 ಜನ ಕಲಿಕಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗ್ತೈತಿ, ಆ ಕಲಿಕೆಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕಾಗ್ತೈತಿ. They have to participate as a group, maybe 2 or maybe 3 or maybe 4, with respect to assigned task or assigned activity, and there must be interactions between themselves. It should happen amongst all. Even though the person or the learner is passive, the peer members has to encourage them to give their own meaning. Whether it is right or wrong, that is secondary. ಈಗ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಳ್ಳುವಿಕೆ ಮುಖ್ಯ ಆಗಿರ್ತೈತಿ. ಮೆಂಟಲ್ ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಆಗಿ ಬರ್ಬೋದು. ಮೆಂಟಲ್ ಕನ್ಸ್ಟ್ರಕ್ಷನ್ ತಪ್ಪಾಗಬಹುದು, ಮಾನಸಿಕ ರಚನೆ ತಪ್ಪಾಗಬಹುದು. ಆದ್ರೆ ಮಾನಸಿಕ ರಚನೆ ತಪ್ಪು ಆದಾಗ ಏನ್ ಮಾಡ್ಬೇಕಾಗ್ತದೆ, ಅಲ್ಲಿ ಚರ್ಚೆಯ ಮೂಲಕ through the or the via dialogue, via interaction, through the discussion, they will definitely make their adjustment what is right and what is wrong. So ಕೇಳಮ್ಮ, ಏನ್ ಕೇಳ್ತೀರಿ? ಇಲ್ಲ ಸರ್, ಕಂಟಿನ್ಯೂ ಮಾಡಿ ಸರ್. ಓಕೆ, ಸೊ therefore social activity, ಜೀನ್ ಪಿಯಾಜೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಟ್ ಇಸ್ an individual task ಅಂತಾರೆ. exploring the things and making meaning through the interactions, it happens through an individual, so that it is a cognitive activity.
So that is why it is cognitive constructivism, as said by that of the what we call as Jean Piaget or Vygotsky. For example, here they have given here. So learning is a social activity. It is something we do together in interaction with each other rather than an abstract concept. This one was put forth by Dewey in the year 1938. Okay, another one. For example, Vygotsky in the year 1978, he believed that community plays a central role in the process of making the meaning. Community, whatever we learn, it is not supposed to happen in the school or the college itself. ನಮ್ಮ ಕಲಿಕೆ ಅನ್ನೋದು ಕೇವಲ ಔಪಚಾರಿಕವಾಗಿ ಮಾತ್ರ ನಡೀತಿರ್ತೈತಿ ಶಾಲಾ ಕಾಲೇಜುಗಳಲ್ಲಿ ವ್ಯವಸ್ಥಿತವಾಗಿ ನಡೀತಿರ್ತೈತಿ. ಆದ್ರೆ ಬಹಳಷ್ಟು ಸಂಗತಿಗಳನ್ನ ನಾವ್ ಏನ್ ಮಾಡಿರ್ತೀವಿ ನಮ್ಮ ಜೀವನದಲ್ಲಿಯೇ ನಮ್ಮ ಸಮುದಾಯದಲ್ಲಿಯೇ ನಾವ್ ಏನ್ ಮಾಡಿರ್ತೀವಿ ನಾವು ಕಲ್ತ್ಕೊಂಡಿರ್ತೀವಿ. ಅದಕ್ಕೆ ಅವ್ರು ಏನಂತಾರೆ ಕಮ್ಯುನಿಟಿ ಅನ್ನೋದು ಬೇಕು ಅಂತ ಹೇಳ್ತಾರೆ. ಓಕೆ, ಸಮೂಹ ಅನ್ನೋದು ಬೇಕು ಅಂತ ಹೇಳ್ತಾರೆ. ಅದರ ಪಾತ್ರ ದೊಡ್ಡದು ಅಂತ ಹೇಳ್ತಾರೆ, ಪ್ರಮುಖವಾದದ್ದು, ಕೇಂದ್ರೀಕೃತವಾಗಿರಬೇಕು ಅಂತ ಹೇಳ್ತಾರೆ. ಸೊ he believed that community plays a central role, therefore community is required. It is playing a central role in the process of making meaning. For Vygotsky, the environment in which children grow up will influence how they think and what they think about. The environment in which children grow up will influence how they think. How they think means it is a process. So this process is influenced by the environment. The environment in which child grow up will influence how do they think and what they think about. So both the things are going here. Okay, in another 10 minutes it will wind up, and after that I will post this this video recorded information later on. You can go through it. Okay, so ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಹೇಗೆ ಥಿಂಕ್ ಮಾಡಬೇಕು, ಯೋಚಿಸುವಿಕೆ ಪ್ರಕ್ರಿಯೆ. ಇಟ್ ವಿಲ್ ಇನ್ಫ್ಲೂಯೆನ್ಸ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಚಿಲ್ಡ್ರನ್ ವಿಲ್ ಗ್ರೋ ಅಪ್ ವಿಲ್ ಇನ್ಫ್ಲೂಯೆನ್ಸ್. ಈ ಒಂದು ವಾತಾವರಣ, ಕಲಿಕಾ ವಾತಾವರಣ ವೈಗೋಟ್ಸ್ಕಿ ಅವರ ಪ್ರಕಾರ ಏನ್ ಮಾಡುತ್ತೆ ಅಂದ್ರೆ ಹೇಗೆ ಯೋಚಿಸುವಿಕೆಯ ಪ್ರಭಾವ ಅದರಲ್ಲಿ ಕಂಡು ಬರ್ತಾ ಇದೆ, ಮತ್ತು ಏನನ್ನು ಯೋಚಿಸುತ್ತಾರೆ, ವಾಟ್ ದೇ ಥಿಂಕ್ ಅಬೌಟ್, ಯಾವ ವಿಷಯದ ಬಗ್ಗೆ ಯೋಚನೆಯನ್ನು ಮಾಡುತ್ತಾರೆ. ಸೊ ಈ ಎರಡು ಸಂಗತಿಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಯಾವ ವಿಷಯನ ಮೊದಲು ಬರ್ತಕ್ಕಂಥದ್ದು ಯಾವುದು, ಏನನ್ನು ಚಿಂತೆ, ಹೇಗೆ ಚಿಂತೆ ಮಾಡುತ್ತೆ, ಪ್ರಭಾವ ಬೀರುತ್ತದೆ ಅಂತಂದ್ರೆ ಒಂದು ಅವರು the way in which how they are thinking, the process how they are thinking. Another one is what they are thinking. Thus all teaching and learning is a matter of sharing and negotiating socially constituted knowledge. ಸಾಮಾಜಿಕವಾಗಿ ಜ್ಞಾನದ ರಚನೆ ಅನ್ನೋದೇನಾಗಿರ್ತೈತಿ, ಇದು ಯಾವಾಗ್ಲೂ ಕೂಡ ಇನ್ನೊಬ್ಬರ ಜೊತೆಗೆ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥದ್ದು. ಇಟ್ ಈಸ್ ಶೇರ್ಡ್ ಟು ಸಮ್ ಅದರ್ ಪರ್ಸನ್ಸ್. ಆಫ್ಟರ್ ದಟ್ ಇಟ್ ಈಸ್ ನೆಗೋಷಿಯೇಟೆಡ್. ವೈ ಇಟ್ ಈಸ್ ಕಾಲ್ಡ್ ಆಸ್ ನೆಗೋಷಿಯೇಟೆಡ್? ಯಾಕೆ ನಾವು ಅದು ಏನಾಗಿ ನೆಗೋಷಿಯೇಟ್ ಅಂತ ಕರಿತಾ ಹೋಗ್ತೀವಿ? ಅದು ಕೆಲವೊಂದು ಸಂದರ್ಭದಲ್ಲಿ ಒಪ್ಪಬಹುದು, ಒಪ್ಪದೇ ಇರ್ಬೋದು. ವಿ ಕ್ಯಾನ್ ಟೇಕ್ ಇಟ್ ವೆರಿ ಫ್ರೀಲಿ, ರೈಟ್ಲಿ, ಆರ್ ಸಮಟೈಮ್ಸ್ ವಿ ಕ್ಯಾನ್ ಸೇ ಇಟ್ ಆಸ್ it can be modified like this, it is will be like this. There will be discussions taken places there. ಸರಿ ಮತ್ತು ತಪ್ಪು ಎರಡೂ ಕೂಡ ಬರುತ್ತೆ ಇಲ್ಲಿ. ಕೊನೆಯದಾಗಿ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಒಪ್ಪಿತವಾಗಿರ್ತಕ್ಕಂತಹ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬರ್ತಾ ಹೋಗ್ತೀವಿ. ಒಪ್ಪಿತವಾಗಿರ್ತಕ್ಕಂಥ ನಿರ್ಧಾರ ಅಂದ್ರೆ ಏನದು, ಅಲ್ಲಿ ಪರಸ್ಪರ ಹಲವಾರು ರೀತಿಯ ಚರ್ಚೆ, ಸಂವಾದಗಳು, ಹೊಂದಾಣಿಕೆಗಳು, ಯಾವುದು ಸರಿ ಯಾವುದು ತಪ್ಪು ಅನ್ನುವುದರ ಆಧಾರದ ಮೇಲೆ ಕೊನೆಯದಾಗಿ ಏನಾಗಿರ್ತೈತಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನದ ರಚನೆ ಆಗಿರುತ್ತೈತಿ. Therefore, this constituted knowledge, it occurs through that of the social activities like sharing and also discussing
and also negotiating within that of the particular group or the group members. So in this way they are acquiring the knowledge. For example, this is most important. Vygotsky in 1978 states cognitive development stems from social interaction, from guided learning within the zone of proximal development, as children and their partners co-construct knowledge. Zone of proximal development ಇದಕ್ಕೆ ZPD ಅಂತ ಕರಿತೀವಿ. Zone of proximal development. ಈ ZPD ಏನು ಅಂತಂದ್ರೆ, ನಾವು ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಚಟುವಟಿಕೆಯನ್ನು ಕೊಟ್ಟಾಗ ಅವನು ತನ್ನ ಜ್ಞಾನವನ್ನ ರಚನೆ ಮಾಡ್ತಾನೆ. ಚಟುವಟಿಕೆಗಳ ಮೂಲಕವಾಗಿ, ಪ್ರಕ್ರಿಯೆಗಳ ಮೂಲಕವಾಗಿ ಏನೋ ಕಂಡು ಹಿಡಿತಾನೆ. ಒಬ್ಬನು ಯಾವ ರೀತಿ, ಒಬ್ಬನಿಗೆ ನಾವು ಒಂದು ಚಟುವಟಿಕೆ ಕೊಟ್ರೆ ಅವನ ಜ್ಞಾನ ವೃದ್ಧಿ ಆಗುತ್ತೆ. ನೋ ಡೌಟ್ ಅಬೌಟ್ ದಟ್. If you provide any assignment or any activity to find out something, definitely through his mental exercises, through his mental processes, definitely he will find out. But if you give the same activity to that of the group or community or a learners community, what happens? There will be lot of mental exercises. Each one will share their own ideas so that his level will be broadens here. His level will be extends here. This level, whatever individually he acquires at this level, ಇಂಡಿವಿಜುವಲ್ ಆಗಿ ಈ ಲೆವೆಲ್ಗೆ ಜ್ಞಾನವನ್ನು ಪಡೆದಿದ್ದಂದ್ರೆ ಗುಂಪಿನಲ್ಲಿ ಅವನ ಜ್ಞಾನ ಹೇಗಿರ್ತದೆ, ಇನ್ನೂ ವಿಸ್ತಾರವಾಗಿರ್ತದೆ. ಇಟ್ ಈಸ್ ಎಕ್ಸ್ಟೆಂಡೆಡ್. ದಿಸ್ ಡಿಫರೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ zone of proximal development, because through his co-partners he is going to constructing the knowledge. ಸೊ ಹೀಗಾಗಿ ಸಾಮಾಜಿಕ ಚಟುವಟಿಕೆಗಳ ಮೂಲಕವಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈ ಒಂದು ಚಟುವಟಿಕೆಯನ್ನ ಮಾಡ್ತಾರೆ, ಚಿಂತಿಸೋದಕ್ಕೆ ಕಲಿತಾರೆ. ಅದಕ್ಕೆ ಏನಂತಾರೆ ಇಲ್ಲಿ, ಉದಾಹರಣೆಗೆ ವೈಗೋಟ್ಸ್ಕಿ ಇದು ನೋಡ್ರಿ, ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆಯಾಗಿದೆ. ಇದು ಅಮೂರ್ತ ಪರಿಕಲ್ಪನೆಯ ಬದಲು ಪರಸ್ಪರ ಸಂವಹನದಲ್ಲಿ ನಾವು ಒಟ್ಟಾಗಿ ಮಾಡುವ ಕೆಲಸವಾಗಿದೆ ಅಂತ ಡಿ.ವಿ. ಅವರು ಹೇಳಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಿ ಇದನ್ನ ಆಲ್ರೆಡಿ. ಓಕೆ, ಉದಾಹರಣೆಗೆ ವೈಗೋಟ್ಸ್ಕಿ ಅರ್ಥವನ್ನು ಮಾಡೋ ಪ್ರಕ್ರಿಯೆಯಲ್ಲಿ ಸಮುದಾಯವು ಪ್ರಮುಖವಾದ ಪಾತ್ರ ವಹಿಸುತ್ತದೆ ಎಂದು ನಂಬಿದ್ದರು. ವೈಗೋಟ್ಸ್ಕಿ ಅವರಿಗೆ ಮಕ್ಕಳು ಬೆಳೆಯುವ ವಾತಾವರಣವು ಅವರು ಹೇಗೆ ಯೋಚಿಸುತ್ತಾರೆ, ಅವರು ಏನು ಯೋಚಿಸುತ್ತಾರೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿ ಎಲ್ಲಾ ಬೋಧನಾ ಕಲಿಕೆ ಸಾಮಾಜಿಕವಾಗಿ ರೂಪುಗೊಂಡು ಜ್ಞಾನವನ್ನು ಹಂಚಿಕೊಳ್ಳುವ ಮತ್ತು ಮಾತುಕತೆ ನಡೆಸುವ ವಿಷಯವಾಗಿದೆ. ವೈಗೋಟ್ಸ್ಕಿ ಹೇಳುವಂತೆ ಅರಿವಿನ ಬೆಳವಣಿಗೆಯು ಮಕ್ಕಳಂತೆ ಮತ್ತು ಅವರ ಪಾಲುದಾರರ ಸಹ ನಿರ್ಮಾಣ ಜ್ಞಾನದ ಸಮೀಪ ವೃದ್ಧಿ. ಇದು ಬಹಳ ಸಮೀಪ ವೃದ್ಧಿಯ ವಲಯ, ಸಮೀಪ ವೃದ್ಧಿಯ ವಲಯ ZPD, ಜೋನ್ ಆಫ್ ಪ್ರಾಕ್ಸಿಮಲ್ ಡಿಸ್ಟನ್ಸ್ ಅಂತ ನಾ ಏನ್ ಹೇಳಿದಿನಲ್ಲ, ಇದು ಸಮೀಪ ವೃದ್ಧಿಯ ವಲಯ. ಸೊ ಇದು ಬಹಳ ಮುಖ್ಯ ಆಗಿರುತ್ತದೆ. ಈ ಸಮೀಪ ವೃದ್ಧಿ ಅಂದ್ರೆ ಏನಿರ್ತೈತಿ, ಒಬ್ಬನೇ ಒಬ್ಬ ಕಲಿಕಾರ್ಥಿಗೆ ನಾವು ಚಟುವಟಿಕೆ ಕೊಟ್ಟಾಗ ಅವನ ಜ್ಞಾನ ಹೆಚ್ಚಿಗೆ ಆಗುತ್ತೆ. ಉದಾಹರಣೆಗೆ ಇಲ್ಲಿವರೆಗೆ ಅಂತ ತಿಳ್ಕೊಬಹುದು. ಎಲ್ಲರೂ ಕೂಡಿ ಕಲಿತಾಗ ಇನ್ನೂ ಹೆಚ್ಚಿನ ಜ್ಞಾನ ಏನಾಗ್ತೈತೆ, ಅದು ಹಂತಕ್ಕೆ ಅವನು ಹೋಗ್ತಾನೆ. ಸೊ ಈ ಒಂದು ವಲಯಕ್ಕೆ ಏನಂತ ಕರಿತೀವಿ ಅಂದ್ರೆ ಸಮೀಪ ಅಭಿವೃದ್ಧಿಯ ವಲಯ ಅಂತ ಹೇಳಿದೆ. ಇದು ಯಾಕೆ ಉಂಟಾಗ್ತೈತಿ ಅಂದ್ರೆ ಸಾಮಾಜಿಕ ಸಂವಹನಗಳಿಂದ ಉಂಟಾಗ್ತೈತಿ. ಅಂಡ್ ಲಾಸ್ಟ್ಲಿ, ಆಲ್ ನಾಲೆಜ್ ಈಸ್ ಪರ್ಸನಲ್. ಆಲ್ ನಾಲೆಜ್, ಯಾವುದೇ ಜ್ಞಾನ ಇದ್ರೂ ಕೂಡ ಅದು ವ್ಯಕ್ತಿಗತವಾಗಿರ್ತೈತಿ ಅಂತ ನಾವು ನೋಡುದು. ಈಚ್ ಇಂಡಿವಿಜುವಲ್ ಲರ್ನರ್ ಹ್ಯಾಸ್ ಡಿಸ್ಟಿಂಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಬೇಸ್ಡ್ ಆನ್ ಎಕ್ಸಿಸ್ಟಿಂಗ್ ನಾಲೆಜ್ ಅಂಡ್ ದಿ ವ್ಯಾಲ್ಯೂ. ಪ್ರತಿಯೊಬ್ಬರು ಕೂಡ ಏನಂದಿರ್ತಾರೆ, ಯಾವುದೇ ವಿಷಯದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಗಳನ್ನು ಹೊಂದಿರ್ತಾರೆ. ಯಾಕೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರ್ತಾರೆ? ಅವರ ಪೂರ್ವ ಜ್ಞಾನದಲ್ಲಿರುವ ಅಂಶಗಳಿಗೂ ಮತ್ತು ಪ್ರಸ್ತುತ ಜ್ಞಾನ ನೀವೇನ್ ಕೊಟ್ಟಿರ್ತೀರ ಅವುಗಳ ನಡುವಿನ ಲಿಂಕ್ ಏನಿರ್ತದಲ್ಲ, ಸಂವಹನ ಏನಿರುತ್ತಲ್ಲ, ಮಾನಸಿಕ ಸಂವಹನ ಏನಿರುತ್ತಲ್ಲ, ಅದು ಬೇರೆ ಬೇರೆ ಆಗಿರ್ತದೆ. ಸೊ ದಿಸ್ ಮೀನ್ಸ್ ದಟ್ ಸೇಮ್ ಲೆಸನ್, ಟೀಚಿಂಗ್ ಆರ್ ಆಕ್ಟಿವಿಟಿ ಮೇ ರಿಸಲ್ಟ್ ಇನ್ ಡಿಫರೆಂಟ್ ಲರ್ನಿಂಗ್ ಬೈ ಈಚ್ ಪೀಪಲ್. ಅದಕ್ಕೆ ಹೇಳಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂತಹ ಒಂದು ಅವಕಾಶ ಸಿಗ್ತೈತಿ. ಆಸ್ ದೇರ್ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಡಿಫರ್ಸ್. ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಅಂದ್ರೆ ನಾನು ಸಬ್ಜೆಕ್ಟ್ ಅಂದ್ರೆ ನಾನೊಬ್ಬ ವ್ಯಕ್ತಿ,
ನನ್ನ ಯೋಚನೆ ಮಾಡತಕ್ಕಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ವ್ಯಕ್ತಿ ಯೋಚನೆ ಮಾಡೋದಕ್ಕೂ ಏನಾಗುತ್ತಾ ಇರ್ತೈತಿ, ವ್ಯತ್ಯಾಸ ಇರುವುದರಿಂದ ಈಚ್ ಒನ್ ಈಸ್ ಥಿಂಕಿಂಗ್ ಇನ್ ಅ ಡಿಫರೆಂಟ್ ವೇ, so that outcome will be also different one. In this way the differences among the output or results are going to be changing, but we have to find out together what is right and what is wrong later on. Okay, so with this one ಇಲ್ಲಿ ಪ್ರತಿಯೊಬ್ಬ ಕಲಿಯುವವನ ಅಸ್ತಿತ್ವದಲ್ಲಿರುವ ಜ್ಞಾನ ಮತ್ತು ಮೌಲ್ಯಗಳ ಆಧಾರದ ಮೇಲೆ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿರ್ತಾನೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಲರ್ನಿಂಗ್ ಎಕ್ಸಿಸ್ಟ್ ಇನ್ ದ ಮೈಂಡ್. ಶೂರ್, ಈಗಾಗಲೇ ಹೇಳ್ಬಿಟ್ಟಿದ್ದೆ ನಾನು. ದ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ posits that knowledge can only exist within the human mind. Why it exists in human mind? The previous knowledge is also in the human mind. The current knowledge will also be linking with the previous knowledge, which results and exists and find a place in the mind as a result of mental activity. So therefore, it always, the learning, it happens, rests in the mind of the every learner. That it does not have to match any real world reality. Driscoll 2000, he said it. It does not have to match any real world reality. So learners will be constantly trying to develop their own individual mental models of the real world from their perception of the world. ಅಂದ್ರೆ ಮನಸ್ಸಿನಲ್ಲಿ ಏನು ಇರುತ್ತದದು ನೈಜ ಪ್ರಪಂಚಕ್ಕೆ, ವಾಸ್ತವಿಕತೆಗೆ ಹೊಂದಿಕೆ ಆಗೋದ್ರಿ ಕೆಲವು ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ವಿಚಾರಗಳು ಏನಾಗಿರ್ತಾವ, ನಾವು ಯೋಚನೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಇರ್ತೈತಿ, ವೈಯಕ್ತಿಕವಾಗಿ ಇರ್ತೈತಿ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಮೆಂಟಲ್ ಮಾಡೆಲ್ಗಳನ್ನ, ಸ್ಕೀಮಾಗಳನ್ನ ಇಲ್ಲಿ ಹೊಂದೋದಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು. ಇವರ ಗ್ರಹಿಕೆ ಏನಾಗ್ತೈತಿ, ದೇರ್ ಓನ್ ವಾಟ್ ಎವರ್ ಗ್ರಾಸ್ಪಿಂಗ್ ಅಂಡ್ ಗ್ರಾಬಿಂಗ್ ಥ್ರೂ ದೇರ್ ಆಕ್ಟಿವಿಟೀಸ್, ಥ್ರೂ ದೇರ್